ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. ನಮ್ಮ ಬೆಂಗಳೂರಿನ ಒಂದು ಏರ್ಪೋರ್ಟ್ ನಲ್ಲಿ ಒಂದು ಒಳ್ಳೆಯ ಒಂದು ವೇಕೆನ್ಸೀಸ್ ಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ ಗಳ ಒಂದು ವಿಶೇಷತೆ ಏನಂದ್ರೆ, ತಾವು ಇಲ್ಲಿ ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ₹1 ಕೂಡ ತಾವು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ಅಂದ್ರೆ ಒಂದು ಫ್ರೀ ಆಫ್ ಕಾಸ್ಟ್ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ನಮ್ಮ ಒಂದು ಕರ್ನಾಟಕದಂತ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಒಂದು ಕೇಳಿಲ್ಲ. ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಅಲ್ಲಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ಹಾಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಇಂಟರ್ವ್ಯೂ ಅನ್ನ ಕೊಡುವ ಮೂಲಕ ತಾವು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ಬನ್ನಿ, ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಹಾಗೆಯೇ ವಿಡಿಯೋ ಕೊನೆಯಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಎಂಬುದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡಿ, ಹಾಗೆಯೇ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಬನ್ನಿ ಸ್ಕ್ರೀನ್ ಕಡೆ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿರುವಂತಹ ಒಂದು A to Z ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿ, ನಂತರ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಎಂಬುದರ ಬಗ್ಗೆ ಲೈವ್ ನಲ್ಲಿ ನಾನು ಇಲ್ಲಿ ಒಂದು ತಿಳಿಸ್ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ಈ ಒಂದು ಏರ್ಪೋರ್ಟ್ ನಮ್ಮ ಒಂದು ಬೆಂಗಳೂರಿನಲ್ಲಿ ಒಂದು ಇಂಡಿಗೋ ಏರ್ಪೋರ್ಟ್ ನಲ್ಲಿ ಈ ಒಂದು ವೇಕೆನ್ಸೀಸ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಇದರ ಒಂದು ಡೇಟ್ ಆಲ್ರೆಡಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ತಿಂಗಳು 29ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಏರ್ಪೋರ್ಟ್ ನಲ್ಲಿ ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ಮಾಡಬೇಕು ಅಂತ ಕಾಯ್ತಾ ಇರ್ತೀರಾ. ಫೈನಲ್ ಆಗಿ ಇಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ಅವಕಾಶವನ್ನ ತಾವು ಬಳಸ್ಕೊಳ್ಳಿ. ಜಾಬ್ ಲೊಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಎಲ್ಲಿಯೂ ದೂರ ಹೋಗುವಂತಹ ಒಂದು ಅವಶ್ಯಕತೆ ಇಲ್ಲ. ನಮ್ಮ ಒಂದು ಬೆಂಗಳೂರಿನಲ್ಲೇ ತಾವು ಈ ಒಂದು ಜಾಬ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಜಾಬ್ ಟೈಪ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇದು ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಇರುತ್ತೆ. ಯಾವುದೇ ರೀತಿಯಂತಹ ಒಂದು ಟೆಂಪರರಿ ಆಗಿರುವಂತಹ ಒಂದು ಜಾಬ್ ಆಗಿರಲ್ಲ, ಒಂದು ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಇರುವಂತಹ ಒಂದು ಜಾಬ್ ಆಗಿರೋದಿಲ್ಲ. ಓಕೆನಾ? ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಅನ್ನ ತಾವು ಇಲ್ಲಿ ಮಾಡಬಹುದು. ಪೇಮೆಂಟ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ತಾವು ಇಲ್ಲಿ ₹1 ಕೂಡ ತಾವು ಇಲ್ಲಿ ಒಂದು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ನೋಡಿ, ಬೇರೆ ಒಂದು ಏರ್ಪೋರ್ಟ್ ನ ಒಂದು ಜಾಬ್ ನಲ್ಲಿ ತಾವು ಇಷ್ಟು ಪೇಮೆಂಟ್ ಅನ್ನ ಮಾಡಿ, ಅಷ್ಟೊಂದು ಪೇಮೆಂಟ್ ಅನ್ನ ಮಾಡಿ ಅಂತ ಒಂದು ಫ್ರಾಡ್ ಅನ್ನ ಮಾಡ್ತಾ ಇರ್ತಾರೆ. ಅದರಿಂದ ತಾವೇನು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದ್ರೆ ಮಾತ್ರ ತಾವೇನು ಒಂದು ಪೇಮೆಂಟ್ ಅನ್ನ ಮಾಡಿ, ಅದರ್ವೈಸ್ ಯಾವುದೇ ಒಂದು ಕಾರಣಕ್ಕೂ ಕೂಡ ₹1 ಕೂಡ ತಾವೇನು ಒಂದು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ಓಕೆನಾ? ನಂತರ ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ತಾವೇನಾದ್ರೂ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು BSc ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, BA ಆಗಿರ್ಬೋದು, ಅಥವಾ ಒಂದು ಇಂಜಿನಿಯರಿಂಗ್ ಅನ್ನ ತಾವು ಒಟ್ಟಾರೆ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸೀಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಮೊದಲನೇದಾಗಿ ಇಲ್ಲಿ ಒಂದು ಕಸ್ಟಮರ್ ಸರ್ವಿಸ್ ನಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ, ಮತ್ತು ಸೆಕ್ಯೂರಿಟಿ ಎಕ್ಸಿಕ್ಯೂಟಿವ್ ನಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ನಂತರ ಇಲ್ಲಿ ಒಂದು ಗ್ರೌಂಡ್ ಸ್ಟಾಫ್ ನಲ್ಲಿ ಕೂಡ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ 3 ಪೋಸ್ಟ್ ಅಲ್ಲಿ ತಮಗೆ ಇಂಟ್ರೆಸ್ಟೆಡ್ ಅನಿಸುವಂತಹ ಒಂದು ಪೋಸ್ಟ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಸಿಂಪಲ್ ಆಗಿ ತಾವು ಅಪ್ಲಿಕೇಶನ್ ತಾವು ಹಾಕೊಳ್ಳಿ. ಓಕೆನಾ? ಮೊದಲೇ ಹೇಳಿದೀನಿ, ನಮ್ಮ ಒಂದು ಕರ್ನಾಟಕದ ಎಲ್ಲಾ ಒಂದು ಕ್ಯಾಂಡಿಡೇಟ್ ಗಳು ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಕಂಡೀಷನ್ ತಾವು ಡಿಗ್ರಿಯನ್ನ ತಾವು ಇಲ್ಲಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಓಕೆನಾ? ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ತಾವು ಯಾವುದೇ ಒಂದು ಕ್ಯಾಟಗರಿ ಸೇರಿರಲಿ, ಜನರಲ್, OBC, EWS, SC, ST ಒಂದು ಎಲ್ಲಾ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳು ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ₹1 ಕೂಡ ತಾವು ಫೀಸ್ ಅನ್ನ ಪೇ ಅನ್ನ ಮಾಡಂಗಿಲ್ಲ. ಓಕೆನಾ? ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಹೇಳಿದ್ದಾರೆ, ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 27 ವರ್ಷ ಅಂತ ಹೇಳಿದ್ದಾರೆ. ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಇಲ್ಲಿ ಒಂದು ಕೊಡೋದಿಲ್ಲ. ಓಕೆನಾ? ಅದು ತಾವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನಂತರ ಫೈನಲ್ ಆಗಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಆಯ್ಕೆಯ ವಿಧಾನ ಅಥವಾ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಅಸೆಸ್ಮೆಂಟ್ ಅನ್ನ ಇಲ್ಲಿ ಒಂದು ಮಾಡ್ತಾರೆ. ಓಕೆನಾ? ತಾವು ಸಿಂಪಲ್ ಆಗಿ ಒಂದು ಆನ್ಲೈನ್ ಅಸೆಸ್ಮೆಂಟ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಓಕೆನಾ? ತಾವು ಬೇರೆ ಕಡೆ ಹೋಗಿ ತಾವು ಕೊಡಂಗಿಲ್ಲ, ತಾವು ಮನೆಯಲ್ಲೇ ಕೂತು ಈ ಒಂದು ಆನ್ಲೈನ್ ಅಸೆಸ್ಮೆಂಟ್ ಅನ್ನ ತಾವು ಕೊಡಬೇಕಿರುತ್ತೆ. ಸಿಂಪಲ್ ಆಗಿ ತಾವು 10 ಮಲ್ಟಿಪಲ್ ಚಾಯ್ಸ್ ನ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅದರ ರಿಲೇಟೆಡ್ ಆಗಿ ತಾವೇನು ಒಂದು 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ ಯಾವುದು ಅಂತ ತಾವು ಟಿಕ್ ಅನ್ನ ಮಾಡಿ ತಾವು ಆನ್ಲೈನ್ ಮುಖಾಂತರ ತಾವು ಸಬ್ಮಿಟ್ ಅನ್ನ ಮಾಡಿ ಕೊಡಬೇಕಾಗಿರುತ್ತದೆ. ಓಕೆನಾ? ಸಿಂಪಲ್ ಆಗಿ
ಆಗಿರುವಂತಹ ನಿಮ್ಮ ಒಂದು ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ನಂತರ ತಾವೇನಾದರೂ ಈ ಒಂದು ಆನ್ಲೈನ್ ಅಸೆಸ್ಮೆಂಟ್ ಅಲ್ಲಿ ತಾವು ಕ್ವಾಲಿಫೈ ಆದ್ರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಫೇಸ್ ಟು ಫೇಸ್ ಒಂದು ಇಂಟರ್ವ್ಯೂಗೆ ತಾವು ಇಲ್ಲಿ ಒಂದು ಹೋಗಬೇಕಾಗಿರುತ್ತೆ. ಓಕೆನಾ, ಈ ಒಂದು ಫೇಸ್ ಟು ಫೇಸ್ ಒಂದು ಇಂಟರ್ವ್ಯೂ ಆದ ನಂತರ ತಾವು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಈ ಒಂದು ಏರ್ಪೋರ್ಟ್ ನಲ್ಲಿ ತಾವು ಅಪ್ಲೈ ಮಾಡಿರುವಂತಹ ಒಂದು ಪೋಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಓಕೆನಾ, ಸ್ಯಾಲರಿ ಬಗ್ಗೆ ಮಾತಾಡೋಕೆ ಹೋದ್ರೆ ಸ್ನೇಹಿತರೆ, ಇಲ್ಲಿ 25,000 ಹಿಡಿದು 32,000 ಒಂದು ಸ್ಟಾರ್ಟಿಂಗ್ ನಲ್ಲಿ ಒಂದು ಒಳ್ಳೆಯ ಒಂದು ಸ್ಯಾಲರಿನ ತಾವು ಪಡ್ಕೋಬಹುದು. ಓಕೆನಾ, ಈ ಒಂದು ಏನೋ ಒಂದು ಫೀಲ್ಡ್ ಅಲ್ಲಿ ತಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದಂತೆಲ್ಲ ಏನು ನಿಮ್ಮ ಒಂದು ಸ್ಯಾಲರಿನೂ ಕೂಡ ಇಲ್ಲಿ ಏನೋ ಒಂದು ಜಾಸ್ತಿಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆನಾ, ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ನಂತರ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಗಳಾಗಿರ್ಬೋದು, ಆಧಾರ್ ಆಗಿರ್ಬೋದು, ಪಾನ್ ಆಗಿರ್ಬೋದು, ಮತ್ತು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಪಾಸ್ಪೋರ್ಟ್ ಕೂಡ ತಮ್ಮ ಬಳಿ ಇರಲೇಬೇಕು ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಯಾರ ಹತ್ತಿರ ಈ ಒಂದು ಪಾಸ್ಪೋರ್ಟ್ ಇಲ್ಲ ಆದಷ್ಟು ಬೇಗ ಈ ಒಂದು ಪಾಸ್ಪೋರ್ಟ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಂಡು ಬಿಡಿ. ಓಕೆನಾ, ಈ ಒಂದು ವೇಕೆನ್ಸಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಕ್ ಆಗುಲ್ಲ ಅಂದ್ರೂ ಕೂಡ ಏನು ಮತ್ತೆ ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಆ ಒಂದು ವೇಕೆನ್ಸೀಸ್ ಗಳಲ್ಲಿ ತಾವು ಅಪ್ಲಿಕೇಶನ್ ಅನ್ನು ತಾವು ಹಾಕೋಬಹುದು. ಬನ್ನಿ ಈಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ತಾವು ಈ ಒಂದು ವೇಕೆನ್ಸಿಗೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದ್ರೆ ತಾವು ಗಮನಿಸಬಹುದು ಇಂಡಿಗೋನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಏನೋ ಒಂದು ವೆಬ್ಸೈಟ್ಗೆ ತಾವು ರಿಡೈರೆಕ್ಟ್ ಆಗ್ತೀರಾ. ತಾವು ಗಮನಿಸಬಹುದು ಈ ಒಂದು ಇಂಡಿಗೋನ ಒಂದು ವೆಬ್ಸೈಟ್ ನಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಏನೋ ಒಂದು ಮೆಥಡ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಲ್ಲಿ ಒಂದು ಪ್ಯಾನ್ ಇಂಡಿಯಾ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ವೇಕೆನ್ಸಿಯಲ್ಲಿ ಪ್ರತಿ ಒಂದು ಸ್ಟೇಟ್ ಇಂದಾನು ಕೂಡ ಒಂದು ಅಪ್ಲಿಕೇಶನ್ ಹಾಕಬಹುದು. ಹಾಗೆಯೇ ಒಂದು ಕೆಳಗಡೆ ಒಂದು ಸ್ಕ್ರೋಲ್ ಅನ್ನ ಮಾಡಿದಾಗ ಸ್ಟೇಟ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ಗಳ ರಿಲೀಸ್ ಅನ್ನ ಮಾಡಿದ್ದಾರೆ. ಮೊದಲನೇದಾಗಿ ಜೇವಾರ್ ಆಗಿರ್ಬೋದು, ದಿಲ್ಲಿ, ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಈ ರೀತಿಯಾಗಿರುವಂತಹ ಒಂದು ಸ್ಟೇಟ್ ವೈಸ್ ಒಂದು ವೇಕೆನ್ಸೀಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ನಮ್ಮ ಒಂದು ಬೆಂಗಳೂರಿನಲ್ಲಿ ತಾವು ಏರ್ಪೋರ್ಟ್ ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಗಮನಿಸಬಹುದು ರಿಜಿಸ್ಟರ್ ಹಿಯರ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಏನು ನೋಡ್ತಾ ಇದ್ದೀರಾ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ಒಂದು ವೇಕೆನ್ಸೀಸ್ ರಿಲೇಟೆಡ್ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ತಮಗೆ ಇಲ್ಲಿ ಒಂದು ಸಿಗ್ಬಿಡುತ್ತೆ. ತಾವು ಗಮನಿಸಬಹುದು ಇಂಡಿಗೋಸ್ ಏರ್ಪೋರ್ಟ್ ಆಪರೇಷನ್ಸ್ ಆನ್ಲೈನ್ ಡ್ರೈವ್ ಅಂತ ಒಂದು ವೇಕೆನ್ಸಿಯ ಒಂದು ಡೀಟೇಲ್ಸ್ ಸಿಗುತ್ತೆ. ನಂತರ ತಾವು ಗಮನಿಸಬಹುದು ಎಲಿಜಿಬಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂದ್ರೆ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ತಮಗೆ ಒಂದು ನೋಡಕ್ಕೆ ಸಿಗುತ್ತೆ. ಓಕೆನಾ, ಇಲ್ಲಿ ನೋಡಬಹುದು 10 ಮಲ್ಟಿಪಲ್ ಚಾಯ್ಸ್ ನ ಒಂದು ಕ್ವಶನ್ಸ್ ಅನ್ನ ತಾವು ಒಂದು ಆನ್ಲೈನ್ ಅಸೆಸ್ಮೆಂಟ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಮ್ಯಾಂಡೇಟರಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು ನಿಮ್ಮ ಒಂದು 10th 12th ಮತ್ತು ಗ್ರಾಜುಯೇಷನ್ ನ ಒಂದು ಮಾರ್ಕ್ಸ್ ಕಾರ್ಡ್, ನಂತರ ನಿಮ್ಮ ಒಂದು ಅಪ್ಡೇಟ್ ಆಗಿರುವಂತಹ ಒಂದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಆಗಿರ್ಬೋದು, ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಮತ್ತು ಪೊಲೀಸ್ ವೆರಿಫಿಕೇಶನ್, ಈ ರೀತಿಯಾಗಿರುವಂತಹ ಒಂದು ಏನೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಬೇಕಾದ್ರೆ ತಾವು ಓದ್ಕೊಂಡು ಇಲ್ಲಿ ಒಂದು ಕ್ವಿಕ್ ಅಪ್ಲೈ ಅಂತ ಒಂದು ಆಪ್ಷನ್ ಏನು ನೋಡ್ತಾ ಇದ್ದೀರಾ ಅದರ ಮೇಲೆ ತಾವು ಸಿಂಪಲ್ ಆಗಿ ಕ್ಲಿಕ್ ಅನ್ನ ಮಾಡಿಬಿಡಿ. ಕ್ಲಿಕ್ ಅನ್ನ ಮಾಡಿದ ನಂತರ ಸ್ನೇಹಿತರೆ ನೋಡಬಹುದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಒಂದು ಓಪನ್ ಆಗಿದೆ. ಮೊದಲನೇದಾಗಿ ನಿಮ್ಮ ಒಂದು ಬೇಸಿಕ್ ಆಗಿರುವಂತಹ ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಒಂದು ಫಿಲಪ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಇಮೇಲ್ ಐಡಿ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್, ಆರ್ಗನೈಸೇಷನ್ ನೇಮ್ ಮತ್ತು ಯೂಸರ್ ಡೀಟೇಲ್ಸ್ ಅನ್ನು ತಾವು ಇಲ್ಲಿ ಒಂದು ಫಿಲಪ್ ಅನ್ನ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ನಿಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಫಾರ್ಮ್ ಅನ್ನು ತಾವು ಫಿಲಪ್ ಅನ್ನ ಮಾಡಿಕೊಂಡು ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡ್ಕೊಂಡ್ಬಿಡಿ.